ಹಾಯ್ ಹಲೋ ನಮಸ್ಕಾರ. ಸಂಡೇ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಚಿಕನ್ ಪಕೋಡ, ಚಿಕನ್ ಸಾರು, ಮುದ್ದೆ, ಅನ್ನ ಇಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನಾನಿಲ್ಲಿ ಕಲಸಿಟ್ಟಿದ್ದೀನಿ ಚಿಕನ್ ಪಕೋಡಕ್ಕೆ ಬೇಕಾಗಿರುವಂಥ. ಇವಾಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಆಲ್ಮೋಸ್ಟ್ ಗೊತ್ತಿರುತ್ತೆ ಚಿಕನ್ ಪಕೋಡಾಗೆ ಏನೇನು ಹಾಕ್ತಾರೆ ಅಂತ. ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರು, ಎಗ್ ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ನಿಮ್ಮ ಇಷ್ಟ. ಸೊ ಇಲ್ಲಿ ನಾನು ಎಗ್ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಬಟ್ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೇ ಇರುತ್ತೆ. ಸ್ವಲ್ಪ ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಹಾಕಿ ಕಲಸಿ ಇಟ್ಟರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಆಲ್ರೆಡಿ ಎಷ್ಟು ಚೆನ್ನಾಗಿದೆ, ಮತ್ತು ನಾನು ಕಲರ್ ಹಾಕಿಲ್ಲ, ಫುಡ್ ಕಲರ್ ಏನೂ ಹಾಕಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಕಲರು. ಸೊ ಇದನ್ನು ಒಂದೊಂದಾಗಿ ಹಾಕಿದ್ದೀನಿ. ಸೊ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನೀವೇ. ಸೊ ಆಲ್ರೆಡಿ ಇದು ಫ್ರೈ ಆಗ್ತಾಯಿದೆ. ಸೊ ಇದನ್ನು ಫ್ರೈ ಆದ ತಕ್ಷಣ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ, ನಾನು ಸ್ವಲ್ಪ ಇಟ್ಟಿದ್ದೀನಿ. ಅದಕ್ಕೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ನಾನು ಕಲರ್ ಹಾಕಿಲ್ಲ, ಫುಡ್ ಕಲರ್ ಹಾಕದೇ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಇದನ್ನು ನೀಟಾಗಿ ಒಂದು ಇದಕ್ಕೆ ತೆಕ್ಕೊಳ್ಳೋಣ. ನೆಕ್ಸ್ಟು ಮತ್ತೆ ಅದೇ ರೀತಿ ಇದನ್ನೆಲ್ಲ ತೆಗ್ದಾದ್ಮೇಲೆ ಮತ್ತೆ ಇನ್ನು ಉಳ್ಕಿದಂಥ ಕಬಾಬ್ಗಳನ್ನು ನೀಟಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ. ಫಸ್ಟ್ ಇದು ನೀಟಾಗಿ ತೆಗಿಯೋಣ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಸೂಪರ್ ಟೇಸ್ಟಿ ಡಿಲಿಷಿಯಸ್ ಆಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಮತ್ತೆ ಅದೇ ರೀತಿ ಉಳ್ಕಿದಂಥ ಕಬಾಬ್ನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದೊಂದಾಗಿ ನಾನು ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿದೆ ಆದರೂ ಕೂಡ ಇಲ್ಲಿ ನಾನಿಲ್ಲಿ ಒಂದೊಂದಾಗಿ ಸ್ಪೂನಿಂದ ಹಾಕ್ತಾಯಿದ್ದೀನಿ. ಕೈಯಿಂದ ಹಾಕಿದರೆ ತುಂಬ ಮೆಸ್ಸಿ ಅಂತ ನಾನು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ನೋಡಿ ಯಾವ ಥರ ಎಣ್ಣೆ ಕೂಡ ನೀಟಾಗಿ ಕಾದಿದೆ. ಸೊ ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಈ ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ. ಸೊ ಅದು ಕೂಡ ಕುದಿ ಬಂದಿದೆ. ಇಲ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಅದು ನೀರು ಕುದ್ದ ತಕ್ಷಣ ಅದಕ್ಕೆ ಹಿಟ್ಟು ಹಾಕಿ ಕಲಿಸ್ಬೇಕು. ಇಲ್ಲಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಕೂಡ ರೆಡಿ ಇದೆ. ಇಲ್ಲಿ ಚಿಕನ್ ಸಾರು ಕೂಡ ರೆಡಿಯಾಗಿದೆ ನೋಡಿ. ಚಿಕನ್ ಸಾರು ಕೂಡ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ನೋಡ್ಬೋದು ಚಿಕನ್ ಸಾರು ರೆಡಿಯಾಗಿದೆ. ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಕಡೆ ಒಂದು ಪಾತ್ರೆಯಲ್ಲಿ ಅನ್ನ ಕೂಡ ರೆಡಿಯಾಗಿದೆ. ಸೊ ಬನ್ನಿ ಮತ್ತೆ ಇನ್ನು ಉಳ್ಕಿದಂಥ ಕಬಾಬ್ ಕೂಡ ಫ್ರೈ ಮಾಡೋಣ. ಇದು ನೀಟಾಗಿ ಫ್ರೈ ಆಗ್ತದೆ ನೋಡಿ. ನಮ್ಮ ಮನೆಯವರು ಮಾವಿನಕಾಯಿ ಕೂಡ ತಂದಿರ್ತಾರೆ. ಕಬಾಬು ಫ್ರೈ ಆಗಿರೋ ಕಬಾಬ್ನ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು ಕೂಡ ಫ್ರೈ ಆಗಿದೆ, ನೋಡೋಕ್ಕೆ ಕಲರ್ಫುಲ್ಲಾಗಿದೆ, ತುಂಬ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಸೊ ಟೇಸ್ಟಿ ಯಮ್ಮಿ ಚಿಕನ್ ಪಕೋಡ ಸಂಡೇ ಸ್ಪೆಷಲ್, ಚಿಕನ್ ಸಾರು ಸಂಡೇ ಸ್ಪೆಷಲ್. ಸೊ ಸಂಡೇ ಬಾಡೂಟಕ್ಕೆ ಇವೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಕಲರ್ ಇದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಲರು. ಬಟ್ ಚೆನ್ನಾಗಿದೆ, ನೋಡೋಕ್ಕೆ ಕೂಡ ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಇವಾಗ ಲಾಸ್ಟ್ ಇನ್ನೊಂದು ಸ್ವಲ್ಪ ಇತ್ತಲ್ಲ, ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ಕಡೆ ನಮ್ಮ ಮನೆಯವ್ರಿಗೆ ಕಬಾಬ್ ಮತ್ತು ಈರುಳ್ಳಿ ನಿಂಬೆಹಣ್ಣು ಹಾಕಿ ಕೊಡ್ತಾಯಿದ್ದೀನಿ ಊಟಕ್ಕೆ. ಇಲ್ಲಿ ಮುದ್ದೆ ಕೂಡ ರೆಡಿಯಾಗಿದೆ. ಮುದ್ದೆ, ಚಿಕನ್ ಪಕೋಡ ಮತ್ತು ಈರುಳ್ಳಿ ಎಲ್ಲ ಹಾಕಿ ಇವಾಗ ಚಿಕನ್ ಸಾರು ಹಾಕಿ ಕೊಡ್ತಾಯಿದ್ದೀನಿ ನೋಡಿ. ಸಂಡೇ ಸ್ಪೆಷಲ್. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಆಗಿರುತ್ತೆ ಅಂತ ಹೇಳಿ. ರೆಸಿಪಿನ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ಹಾಕ್ತೀನಿ. ಸೊ ಇದಾಗಿತ್ತು ಸಂಡೇ ಸ್ಪೆಷಲ್ ಮಿನಿ ಬ್ಲಾಗ್, ಚಿಕನ್ ಪಕೋಡ, ಚಿಕನ್ ಸಾರು, ಮುದ್ದೆ.